ಎಲ್ರಿಗೂ ನಮಸ್ಕಾರ. ನಾನು ಶಂಶೀರ್ ಬಡೋಳಿ. ಬಹಳ ದಿನಗಳಿಂದ ನಿಮ್ಮ ವಾಟ್ಸಪ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ಮೆಸೇಜ್ ವೈರಲ್ ಆಗ್ತಾ ಇದೆ. ಆ ಮೆಸೇಜ್ ನಿಮ್ಮ ಮೊಬೈಲ್ಗೂ ಕೂಡ ಬಂದಿರಬಹುದು. ಆ ಮೆಸೇಜನ್ನು ಓದಿದಂತಹ ನೀವು ಒಂದು ರೀತಿಯ ಗೊಂದಲಕ್ಕೆ ಒಳಗಾಗಿದ್ದೀರಾ ಎಂಬ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಈ ಕುರಿತು ನಾವು ತನಿಖೆ ಮಾಡಿದಾಗ ಆ ಒಂದು ಮೆಸೇಜ್ ಏನಿದೆ ಅದು ಫೇಕ್ ಅಂತ ಗೊತ್ತಾಗಿದೆ. ಆ ಮೆಸೇಜಲ್ಲಿ ಏನಿತ್ತು ಅಂತ ನಾವು ಆರಂಭದಲ್ಲಿ ನೋಡುವ, ಡಿಸೆಂಬರ್ 31 ಒಳಗಡೆ ಗ್ಯಾಸ್ ಸಂಪರ್ಕ ಇದ್ದವರು ತಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಗ್ಯಾಸ್ ಏಜೆನ್ಸಿ ನೀಡಿದ ಪುಸ್ತಕ ಅಥವಾ ಆ ಕಾರ್ಡ್ ಅನ್ನ ಮೂರನ್ನ ತೆಗೆದುಕೊಂಡು ನಿಮ್ಮ ಗ್ಯಾಸ್ ನೀಡುವ ಏಜೆನ್ಸಿ ಬಳಿ ಹೋಗಿ KYC ಮಾಡಿಸಬೇಕು. ಮಾಡಿಸಿದ್ರೆ ನಿಮಗೆ ಹೊಸ ವರ್ಷದ ಜನವರಿ 1ರಿಂದ ಸಬ್ಸಿಡಿ ಬರುತ್ತೆ ಎಂಬ ಮಾಹಿತಿಯನ್ನ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ರು. ಅದನ್ನ ಗೊತ್ತಿಲ್ಲದಂತಹ ಕೆಲವರು ಅದು ನಿಜ ಅಂತ ನಂಬಿ ಆ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡೋಕೆ ಶುರು ಮಾಡಿದ್ರು. ನಿಜಕ್ಕೂ ಆ ಮೆಸೇಜ್ ಒಂದು ಸುಳ್ಳು ಮಾಹಿತಿಯಾಗಿತ್ತು. ಯಾರೋ ಕಿಡಿಗೇಡಿಗಳು ಏನನ್ನೋ ಮಾಡೋಕೆ ಹೋಗಿ ಆ ಒಂದು ಸುಳ್ಳು ಮೆಸೇಜ್ ಅನ್ನ ಶೇರ್ ಮಾಡಿ ಅದು ಕೊನೆಗೆ ಏನಾಯಿತು, ವೈರಲ್ ಆಯಿತು. ಹೀಗಾಗಿ ಜನರಲ್ಲಿ ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಿತ್ತು. ನಿಜಕ್ಕೂ ಈ ಮೆಸೇಜ್ ನಿಜಾನ ಸುಳ್ಳ ಎಂಬುದರ ಬಗ್ಗೆ ಅವರು ಫುಲ್ ಕನ್ಫ್ಯೂಷನ್ ಆಗಿದ್ರು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಆಗಿ ವೈರಲ್ ಆಗ್ತಾ ಜನರಲ್ಲಿ ಗೊಂದಲ ಮೂಡಿದಾಗ ಸ್ವತಃ ಮಾಧ್ಯಮಗಳಿಗೆ ಆಹಾರ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಆ ಮೆಸೇಜ್ ಫೇಕ್, ಅಂದ್ರೆ ಸುಳ್ಳು ಮೆಸೇಜ್ ಅಂತ. ಹೀಗಾಗಿ ಒಂದು ಸುಳ್ಳು ಮೆಸೇಜ್ ಯಾವ ರೀತಿ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತೆ ಎಂಬುದಕ್ಕೆ ಈ ಒಂದು ಮೆಸೇಜ್ ಉದಾಹರಣೆ ಅಂತ ಹೇಳ್ಬೋದು. ನಿಜ ಏನಪ್ಪಾ ಅಂದ್ರೆ, ಆಧಾರ್ ದೃಢೀಕರಣ ಉಜ್ವಲ ಗ್ಯಾಸ್ ಸಂಪರ್ಕ ಪಡೆದವರಿಗೆ ಮಾತ್ರ ಕಡ್ಡಾಯ. ಅಂದ್ರೆ ಉಳಿದ ಗ್ಯಾಸ್ ಬಳಕೆದಾರರಿಗೆ ಗ್ಯಾಸ್ ಸಬ್ಸಿಡಿಯ ಬಗ್ಗೆ ಸದ್ಯ ಯಾವುದೇ ಘೋಷಣೆ ಆಗಿಲ್ಲ. ಹೀಗಾಗಿ ಗ್ಯಾಸ್ ಬಳಕೆದಾರರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ಇಂದು ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಆ ಮೆಸೇಜ್ ಏನಿದೆ ಅದು ಫೇಕ್ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ನೀವು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬಾರದು ಎಂದು ಅವರು ಮನವಿ ಕೂಡ ಮಾಡಿದ್ದಾರೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಬಡವರಿಗೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಕ್ಕೆ ಗ್ಯಾಸ್ ಸಂಪರ್ಕ ಹಾಗೂ ಸಿಲಿಂಡರ್ ನೀಡುವಂತಹ ಯೋಜನೆ ಉಜ್ವಲ ಯೋಜನೆಯಾಗಿದೆ. ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಸಿದಂತಹ ಒಂದು ಯೋಜನೆ. ಇದು ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಕ್ಕೆ ಗ್ಯಾಸ್ ಸಂಪರ್ಕ ಹಾಗೂ ಸಿಲಿಂಡರ್ ನೀಡುವಂತಹ ಯೋಜನೆಯಾಗಿದೆ. 2016ರಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ. ಇದೀಗ ಉಜ್ವಲ 2.0 ಯೋಜನೆ ಚಾಲ್ತಿಯಲ್ಲಿದೆ. ಹೀಗಾಗಿ ಉಜ್ವಲ ಯೋಜನೆ ಅಡಿ ಸಿಗುವಂತಹ ಸಬ್ಸಿಡಿ ವಿಚಾರವನ್ನ ಉಳಿದ ಗ್ಯಾಸ್ ಬಳಕೆದಾರರಿಗೆ ಅನ್ವಯಿಸಿ ಆ ಮೆಸೇಜ್ ಅನ್ನ ಫೇಕ್ ಆಗಿ ಶೇರ್ ಮಾಡಲಾಗ್ತಿತ್ತು. ಹೀಗಾಗಿ ಆ ಒಂದು ಫೇಕ್ ಮೆಸೇಜ್ ಗೊಂದಲ ಸೃಷ್ಟಿ ಮಾಡಿದ್ದರಿಂದ ಸ್ವತಃ ಫುಡ್ ಡಿಪಾರ್ಟ್ಮೆಂಟ್ನ ಉಪನಿರ್ದೇಶಕರು ಒಂದು ಸ್ಪಷ್ಟನೆ ನೀಡಿದ್ದು, ಆ ಮೆಸೇಜ್ ಅನ್ನ ನಂಬೇಡಿ, ನೀವು ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗದಿರಿ ಅಂತ ಅವರು ಮನವಿ ಕೂಡ ಮಾಡಿದ್ದಾರೆ. ಹೀಗಾಗಿ ನಿಮ್ಮ ವಾಟ್ಸಪ್ಗಳಲ್ಲಿ ಏನೋ ಒಂದು ಮೆಸೇಜ್ ಬರುತ್ತೆ, ಅದು ಅಧಿಕೃತವಾಗಿ ಮಾಧ್ಯಮ ಸಂಸ್ಥೆಗಳಲ್ಲಿ ಅಂದ್ರೆ ಅಧಿಕೃತವಾದಂತಹ ಮಾಧ್ಯಮಗಳಲ್ಲಿ ಬಂದಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಿ, ಅಥವಾ ನಿಮ್ಮ ಪರಿಚಯದ ನಿಮ್ಮ ಹತ್ತಿರದ ಪತ್ರಕರ್ತರ ಜೊತೆ ಆ ಒಂದು ಮಾಹಿತಿಯನ್ನ ಹಂಚಿ ಅದು ನಿಜಾನ ಸುಳ್ಳ ಅಂತ ದೃಢೀಕರಣ ಮಾಡಿ. ಯಾಕಂದ್ರೆ ಯಾರೋ ಒಂದು ಮೆಸೇಜ್ ಅನ್ನ ಅವರ ವಿಕೃತ ಸಂತೋಷಕ್ಕೆ ಶೇರ್ ಮಾಡ್ತಾರೆ. ಅದನ್ನ ಕೆಲವರು ಹಿಂದೆ ಮುಂದೆ ನೋಡದೆ ನಂಬಿ ಅದೇ ನಿಜ ಅಂತ ಹೇಳಿ ಶೇರ್ ಮಾಡ್ತಾರೆ. ಹೀಗಾಗಿ ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗುತ್ತೆ. ಅದೇ ಘಟನೆ ಈ ರೀತಿಯಂತಹ ಒಂದು ಇವತ್ತು ಆಗಿರುವಂಥದ್ದು. ಹೀಗಾಗಿ ಗ್ಯಾಸ್ ಸಂಪರ್ಕಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಒಂದು ಮೆಸೇಜ್ ಅನ್ನ ನೀವು ಡಿಲೀಟ್ ಮಾಡಿ, ಜೊತೆಗೆ ಆ ಮೆಸೇಜ್ ಅನ್ನ ನಂಬೇಡಿ. ಸರ್ಕಾರ ಏನು ಗ್ಯಾಸ್ ಸಂಪರ್ಕಕ್ಕೆ ಅಥವಾ ಸಬ್ಸಿಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಹಲವಾರು ಮಾಹಿತಿಗಳನ್ನ ಅವರು ಇಲಾಖೆಗಳ ಮೂಲಕ ನೀಡುತ್ತೆ. ಇಲಾಖೆಗಳು ನೀಡಿದರೆ ಮಾತ್ರ ಆ ಮಾಹಿತಿ ನಿಜವಾಗಿರುತ್ತೆ. ಹೀಗಾಗಿ ಸಂಬಂಧಪಟ್ಟಂತಹ ಇಲಾಖೆಗಳ ಅಧಿಕಾರಿ ಅಥವಾ ಮಾಧ್ಯಮ ಸ್ನೇಹಿತರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಅನೇಕ ಮಂದಿ ಸಾಮಾಜಿಕ ಕಾರ್ಯಕರ್ತರು, ಸೇವಾಕರ್ತರು ಕೂಡ ಇದ್ದಾರೆ. ಅವರ ಬಳಿ ಇಂತಹ ಒಂದು
ಫೇಕ್ ಮೆಸೇಜ್ ಬಂದಾಗ ಅವರ ಬಳಿ ಕೇಳಿ ಇದು ನಿಜಾನ ಸುಳ್ಳ ಅಂತ ದೃಢೀಕರಣ ಮಾಡಿಕೊಳ್ಳಿ. ಹೀಗಾಗಿ ಜಾಗೃತಿ ಹಾಗೂ ಮಾಹಿತಿ ನಮಗೆ ಗೊತ್ತಿದ್ರೆ ಇಂತಹ ಒಂದು ಗೊಂದಲ ಸೃಷ್ಟಿಯಾಗೋಕ್ಕೆ ಸಾಧ್ಯನೇ ಇಲ್ಲ. ಇದುವೇ ಇವತ್ತಿನ ವಿಶೇಷ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.